ಮೊದಲನೇ ಭಾಗದಲ್ಲಿ ಲಕ್ಷ್ಮಣನು ಸೀತೆಯನ್ನು ಅಡವಿಯಲ್ಲಿ ಬಿಟ್ಟು ಅಯೋಧ್ಯೆಗೆ ಹಿಂತಿರುಗುವುದನ್ನು ನಾವು ಕೇಳಿದ್ದೇವೆ. ಈಗ ಅದರ ಮುಂದಿನ ಭಾಗವನ್ನು ನಾವು ಕೇಳೋಣ. ವಾಲ್ಮೀಕಿಯ ಆಶ್ರಮ. ಸೀತಾದೇವಿಯು ಅಡವಿಯ ಮಧ್ಯದಲ್ಲಿ ಏಕಾಂಗಿಯಾಗಿದ್ದಳು. ಮುಂದೆ ಏನು ಮಾಡಬೇಕೆಂಬುದು ಆಕೆಗೆ ಗೊತ್ತಾಗಲಿಲ್ಲ. ಒಂದು ಮರದ ಕೆಳಗೆ ಕುಳಿತುಕೊಂಡು ಗಟ್ಟಿಯಾಗಿ ಅತ್ತಳು. ತನ್ನ ಬಾಳಿನ ಕಥೆಯೆಲ್ಲ ಆಕೆಗೆ ಜ್ಞಾಪಕ ಬಂತು. ಹುಟ್ಟಿದುದು ಜನಕರಾಜನ ಮಗಳಾಗಿ, ಸೇರಿದುದು ದಶರಥ ಚಕ್ರವರ್ತಿಯ ಮನೆಯನ್ನು, ಕೈ ಹಿಡಿದುದು ಮಹಾನುಭಾವನಾದ ಶ್ರೀರಾಮನನ್ನು. ಆದರೆ ನನ್ನ ಪಾಲಿಗೆ ಬಂದುದು ಮಾತ್ರ ದೂರು, ದುಃಖ, ವನವಾಸ. ಹೀಗೆ ಯೋಚಿಸುತ್ತಿದ್ದಂತೆ ಆಕೆಗೆ ತಲೆ ಭಾರವಾದಂತಾಯಿತು. ನೆಲಕ್ಕೆ ತಲೆಯಿಟ್ಟು ಮಲಗಿದಳು. ಗಾಢವಾದ ನಿದ್ರೆ ಬಂದಿತು. ಸೀತೆ ಇದ್ದ ಕಾಡಿಗೆ ಹತ್ತಿರದಲ್ಲಿಯೇ ವಾಲ್ಮೀಕಿ ಋಷಿಗಳ ಆಶ್ರಮವಿತ್ತು. ಅವರು ಹೂ, ಪತ್ರೆ, ಸವಿತ್ತುಗಳ ಸಂಗ್ರಹಕ್ಕಾಗಿ ಅಡವಿಗೆ ಬಂದರು. ಅವರ ಕಣ್ಣಿಗೆ ಅಲ್ಲಿ ಮಲಗಿದ್ದ ಸೀತೆ ಕಾಣಿಸಿದಳು. ಏಕಾಂಗಿಯಾಗಿದ್ದ ಆಕೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಅವರು ಆಕೆಯ ಬಳಿ ಬಂದರು. ಆ ವೇಳೆಗೆ ಸೀತೆಗೂ ಎಚ್ಚರವಾಯಿತು. ಹತ್ತಿರದಲ್ಲಿಯೇ ನಿಂತಿದ್ದ ಋಷಿಗಳನ್ನು ಕಂಡು ಭಯವಾಯಿತು. ಆಕೆ ದಿಗ್ಗನೆ ಎದ್ದು ಕುಳಿತಳು. ಆಗ ವಾಲ್ಮೀಕಿ, ಅಮ್ಮ, ನೀನು ಯಾರು? ನಿನ್ನನ್ನು ನೋಡಿದರೆ ರಾಜಕುಮಾರಿಯಂತೆ ಕಾಣಿಸುತ್ತಿ. ಅರಣ್ಯದಲ್ಲಿ ಒಬ್ಬಳೇ ಏಕಿರುವೆ? ನೀನು ಹೆದರಬೇಡ. ನಾನು ವಾಲ್ಮೀಕಿ ಋಷಿ. ಹತ್ತಿರದಲ್ಲಿಯೇ ನನ್ನ ಆಶ್ರಮವಿದೆ. ಸಮಿತಿಗಾಗಿ ನಾನು ಈ ಅರಣ್ಯಕ್ಕೆ ಬಂದಿದ್ದೇನೆ ಎಂದರು. ಸೀತೆಯು ವಾಲ್ಮೀಕಿ ಋಷಿಗಳ ಕಥೆಯನ್ನು ಕೇಳಿದ್ದಳು. ಅವರನ್ನು ಕಂಡು ಆಕೆಗೆ ಧೈರ್ಯ ಬಂತು. ಮೇಲಕ್ಕೆದ್ದು ಅವರಿಗೆ ನಮಸ್ಕರಿಸಿದಳು. ಆಮೇಲೆ ಆಕೆ ಅಳುತ್ತಾ ಅಳುತ್ತಾ ತನ್ನ ಕಥೆಯನ್ನೆಲ್ಲ ಅವರಿಗೆ ಹೇಳಿದಳು. ಅದನ್ನು ಕೇಳಿ ಅವರ ಕರುಳು ಕರಗಿತು. ಅವರು, ಮಗು, ಹೆದರಬೇಡ. ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ. ನಡೆ, ನಮ್ಮ ಆಶ್ರಮಕ್ಕೆ ಹೋಗೋಣ ಎಂದರು. ಸೀತಾದೇವಿ ಅವರನ್ನು ಅನುಸರಿಸಿ ಆಶ್ರಮಕ್ಕೆ ಹೋದಳು. ವಾಲ್ಮೀಕಿ ಋಷಿ ಸೀತಾದೇವಿಯನ್ನು ಸುಖವಾಗಿ ಇರಿಸಲು ಎಲ್ಲ ಅನುಕೂಲಗಳನ್ನು ಅಣಿ ಮಾಡಿದರು. ಆಕೆಗಾಗಿ ಒಂದು ಸುಂದರವಾದ ಎಲೆಮನೆ ಸಿದ್ಧವಾಯಿತು. ಋಷಿಪತ್ನಿಯರು ಆಕೆಯ ಗೆಳತಿಯರಾದರು. ಅವರು ಆಕೆಗೆ ನೀರೆರೆದು ತಲೆಬಾಚಿ ಹೂ ಮುಡಿಸುತ್ತಿದ್ದರು. ತಾವು ತಿನ್ನುತ್ತಿದ್ದ ಗೆಡ್ಡೆ ಗೆಣಸುಗಳಲ್ಲಿ ಒಳ್ಳೆಯವನ್ನು ಆಯ್ದು ಆಕೆಗೆ ಕೊಡುತ್ತಿದ್ದರು. ವಾಲ್ಮೀಕಿ ಋಷಿಗಳು ಬೆಳಗ್ಗೆ ಸಂಜೆ ಆಕೆಯನ್ನು ಕಂಡು ಆಕೆಯ ಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಸೀತಾದೇವಿಯು ಕೆಲವು ದಿನಗಳಲ್ಲಿಯೇ ಆಶ್ರಮದವರಲ್ಲಿ ತಾನೂ ಒಬ್ಬಳಾಗಿ ಬೆರೆತು ಹೋದಳು. ಪ್ರತಿಭಾವಂತ ಮಕ್ಕಳು. ಕಾಲ ಉರುಳಿತು. ಸೀತೆ ಒಂದು ಶುಭ ದಿನದಲ್ಲಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಳು. ಮಕ್ಕಳು ಹುಟ್ಟಿ 10 ದಿನಗಳಾದ ಮೇಲೆ ನಾಮಕರಣ ಮಾಡಬೇಕು. ವಾಲ್ಮೀಕಿ ಋಷಿಗಳೇ ಪುರೋಹಿತರಾಗಿ ಆ ಕೆಲಸವನ್ನು ಮಾಡಿದರು. ಮಕ್ಕಳಿಗೆ ಕುಶ ಮತ್ತು ಲವ ಎಂದು ಹೆಸರಿಟ್ಟರು. ಕುಶ, ಲವರು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಬೆಳೆದು ದೊಡ್ಡವರಾಗುತ್ತಿದ್ದರು. ಮುದ್ದಿನ ಮುದ್ದೆಯಂತಿದ್ದ ಲವಕುಶರನ್ನು ಕಂಡರೆ ಆಶ್ರಮದವರಿಗೆಲ್ಲ ಬಲು ಅಕ್ಕರೆ. ಒಬ್ಬರಲ್ಲ ಒಬ್ಬರು ಆ ಮಕ್ಕಳನ್ನು ಸದಾ ಎತ್ತಿಕೊಂಡು ಆಟವಾಡಿಸುತ್ತಿದ್ದರು. ಅವರು ನಕ್ಕರೆ ತಾವೂ ನಗುವರು. ಅವರು ಕೇಕೆ ಹಾಕಿದರೆ ತಾವೂ ಕೇಕೆ ಹಾಕುವರು. ವಾಲ್ಮೀಕಿ ಋಷಿಗಳಿಗಂತೂ ಆ ಮಕ್ಕಳಲ್ಲಿ ಪಂಚಪ್ರಾಣ. ಅವರನ್ನು ಆಟವಾಡಿಸುವವರು ತೊಡೆಯ ಮೇಲೆ ಮಲಗಿಸಿಕೊಂಡು ಲಾಲಿಯನ್ನು ಹೇಳುವರು. ಕೊಂಕಳಲ್ಲಿ ಇಟ್ಟುಕೊಂಡು ಕುಣಿಸುವರು. ಅವರಿಗೆ ತಮ್ಮ ಜಪತಪಗಳಿಗೆ ಹೊತ್ತುದು ತಿಳಿಯುತ್ತಿರಲಿಲ್ಲ. ತನ್ನ ಮಕ್ಕಳಿಗೆ ಅರಮನೆಯ ಸುಖ ಇಲ್ಲವೆಂದು ಸೀತೆ ಸಂಕಟ ಪಡಬಾರದು ಎಂಬುದು ವಾಲ್ಮೀಕಿಯವರ ಆಸೆ. ಅದಕ್ಕಾಗಿ ಅವರು ಆ ಮಕ್ಕಳನ್ನು ತಮ್ಮ ಕೈಲಾದಷ್ಟು ವೈಭವದಿಂದ ಬೆಳೆಸುತ್ತಿದ್ದರು. ಇದನ್ನು ಕಂಡು ಸೀತೆ ಹಿರಿ ಹಿಗ್ಗುತ್ತಿದ್ದಳು. ಎಳೆಯ ಕೂಸುಗಳಾಗಿದ್ದ ಲವಕುಶರು ಬೆಳೆದು ಬಾಲಕರಾದರು. ತಮ್ಮ ಜೊತೆಗೆ ಬಾಲಕರೊಡನೆ ಅವರ ಮಣ್ಣಲ್ಲಿ ಆಟವಾಡುತ್ತಿದ್ದರು. ಎಷ್ಟಾದರೂ ಅವರು ರಾಜಕುಮಾರರಲ್ಲವೇ. ಅವರಿಗೆ ಭಯವೆಂದರೆ ಏನೆಂಬುದೂ ಗೊತ್ತಿರಲಿಲ್ಲ. ಆಶ್ರಮದಲ್ಲಿ ಸಿಂಹದ ಮರಿಯನ್ನು ಹಿಡಿದು ಎಳೆದಾಡುವವರು, ಕೋತಿಯನ್ನು ಅದರ ಬಾಲಕ್ಕೆ ಕಟ್ಟಿಹಾಕಿ ಚಪ್ಪಾಳೆ ತಟ್ಟುವರು, ಬೆಕ್ಕಿನ ಮರಿಯನ್ನು
ಹುಲಿಯ ಬೆನ್ನ ಮೇಲೆ ಕೂಡಿಸಿ ಓಡಿಸುವರು. ಯಾರಾದರೂ ಇದನ್ನು ಕಂಡರೆ ಗದರಿಸಿದರೆ ಓಡಿ ಹೋಗಿ ವಾಲ್ಮೀಕಿ ಋಷಿಗಳ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಿದ್ದರು. ಋಷಿಗಳಿಗೂ ತಮಾಷೆ ಮಾಡುವವರು. ಸೀತಾದೇವಿ ಅವರ ಚೇಷ್ಟೆಗಳನ್ನು ಕಂಡು ಗದರಿಸುವಳು. ಲವಕುಶರು 5 ವರ್ಷದ ಬಾಲಕರಾಗುತ್ತಲೇ ವಾಲ್ಮೀಕಿ ಋಷಿಗಳು ಅವರಿಗೆ ಹುಟ್ಟುಗೂದಲನ್ನು ತೆಗೆಸಿದರು. ಇದಕ್ಕೆ ಚೌಲಕರ್ಮವೆಂದು ಹೆಸರು. ಚೌಲಕರ್ಮವಾದ ಮೇಲೆ ಅಕ್ಷರಾಭ್ಯಾಸವಾಗಬೇಕೆಂದು ವಾಲ್ಮೀಕಿ ಋಷಿಗಳೇ ಮಕ್ಕಳಿಗೆ ಓಂ ನಾಮವನ್ನು ಹೇಳಿಕೊಟ್ಟರು. ಜಾಣರಾದ ಆ ಮಕ್ಕಳು ಬಹುಬೇಗ ಅಕ್ಷರಗಳನ್ನೆಲ್ಲ ಕಲಿತರು. ಯಾವುದನ್ನು ಬೇಕಾದರೂ ಓದಿ ಬರೆಯಲು ಶಕ್ತರಾದರು. ವಾಲ್ಮೀಕಿ ಋಷಿ ತಮಗೆ ಗೊತ್ತಿದ್ದ ಶಾಸ್ತ್ರ, ಪುರಾಣ, ಸಂಗೀತ ವಿದ್ಯೆ, ಬಿಲ್ಲು ವಿದ್ಯೆ ಮೊದಲಾದವುಗಳನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ಟರು. ಆ ಎಲ್ಲ ವಿದ್ಯೆಗಳಲ್ಲಿಯೂ ಮಕ್ಕಳು ಪರಿಣಿತರಾದರು. ಲವಕುಶರ ದನಿ ಬಲು ಇಂಪಾಗಿತ್ತು. ವಾಲ್ಮೀಕಿ ಋಷಿಗಳು ತಾವು ಬರೆದಿದ್ದ ರಾಮಾಯಣವನ್ನು ಆ ಮಕ್ಕಳಿಗೆ ಹೇಳಿಕೊಟ್ಟರು. ಅದನ್ನು ಆ ಮಕ್ಕಳು ಬಾಯಿಪಾಠ ಮಾಡಿದರು. ವೀಣೆಯನ್ನು ಶ್ರುತಿಯಾಗಿ ಇಟ್ಟುಕೊಂಡು ಅವರು ಅದನ್ನು ಹಾಡುತ್ತಿದ್ದರು. ಅವರ ಹಾಡಿನಿಂದ ರಾಮಾಯಣಕ್ಕೆ ಮೆರಗು ಬಂದಿತು. ಅವರು ಹಾಡುತ್ತಿದ್ದರೆ ಇಡೀ ಆಶ್ರಮವೇ ಮೈಮರೆತು ಆಲಿಸುವಂತೆ ತೋರುತ್ತಿತ್ತು. ಇದನ್ನು ಕಂಡು ವಾಲ್ಮೀಕಿ ಋಷಿಗಳಿಗೆ ಬಹು ಹೆಮ್ಮೆಯಾಗುತ್ತಿತ್ತು. ತಮ್ಮ ಆಶ್ರಮಕ್ಕೆ ಬಂದವರ ಮುಂದೆ ಎಲ್ಲ ಅವರು ಆ ಮಕ್ಕಳಿಂದ ರಾಮಾಯಣ ಸ್ವಲ್ಪ ಭಾಗವನ್ನು ಹಾಡಿಸುತ್ತಿದ್ದರು. ಲವಕುಶರಿಗೆ 12 ವರ್ಷ ವಯಸ್ಸಾಯಿತು. ವಾಲ್ಮೀಕಿ ಋಷಿಗಳು ಅವರಿಗೆ ಉಪನಯನವನ್ನು ಮಾಡಿದರು. ಆಮೇಲೆ ಅವರಿಗೆ ವೇದವನ್ನು ಬಾಯ್ಪಾಠ ಮಾಡಿಸಿದರು. ಅದರ ಜೊತೆಗೆ ಧನುರ್ವಿದ್ಯೆ ಎಂದರೆ ಬಿಲ್ವಿದ್ಯೆಯನ್ನು ಮುಂದುವರಿಸಿದರು. ಎರಡೂ ವಿದ್ಯೆಗಳನ್ನು ಅವರು ಆಳವಾಗಿ ಅಭ್ಯಾಸ ಮಾಡಿ ಅವುಗಳಲ್ಲಿ ಪಾರಂಗತರಾದರು. ಋಷಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಅವರ ಕತ್ತಿ, ಗುರಾಣೆ, ಕವಚಗಳನ್ನು ಒದಗಿಸಿದರು. ಹೀಗಿರಲು ಒಂದು ದಿನ ವಾಲ್ಮೀಕಿ ಋಷಿಗಳಿಗೆ ವರುಣನಿಂದ ಕರೆ ಬಂತು. ಆದ್ದರಿಂದ ಅವರು ಆಶ್ರಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತೆ ಲವಕುಶರಿಗೆ ಹೇಳಿ ತಾವು ವರುಣಲೋಕಕ್ಕೆ ಪ್ರಯಾಣ ಮಾಡಿದರು. ಹೀಗೆ ಲವಕುಶರು ಬಹಳ ಸಂತೋಷ, ಖುಷಿ, ಚೇಷ್ಟೆ, ತುಂಟಾಟ, ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಪಡೆದುಕೊಂಡು ವಾಲ್ಮೀಕಿ ಆಶ್ರಮದಲ್ಲಿ ಬೆಳೆಯುತ್ತಿದ್ದರು. ಹಾಗೆಯೇ ಎಲ್ಲ ಸಂಗೀತ, ಬಿಲ್ಲುವಿದ್ಯೆ, ಧನುರ್ವಿದ್ಯೆ, ಎಲ್ಲ ವೇದಶಾಸ್ತ್ರಗಳಲ್ಲಿ ಪಂಡಿತರಾಗುತ್ತಿದ್ದರು. ಹೀಗೆ ಮುಂದೆ ಅವರು ರಾಮನ ಅಶ್ವಮೇಧ ಕುದುರೆಯನ್ನು ಕಟ್ಟಿಹಾಕಿ ಯಾವ ರೀತಿ ರಾಮನ ಜೊತೆಗೆ ಯುದ್ಧ ಮಾಡಿದರು, ರಾಮನ ಸೇನೆಯನ್ನು ಸೆದೆಬಡಿದರು ಎಂಬುದರ ಬಗ್ಗೆ ಮುಂದಿನ ಭಾಗದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ. ಈ ತರಹದ ಒಳ್ಳೆಯ ಮಾಹಿತಿಗಳನ್ನು ನಾವು ನಮ್ಮ ಚಾನಲ್ ಸವಿ ಥಿಂಗ್ಸ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚಾದ ಈ ಥರದ ಒಳ್ಳೆಯ ಮಾಹಿತಿಗಳನ್ನು ನಿಮಗೆ ಒದಗಿಸಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಈ ಕಥೆಯಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ದಯಮಾಡಿ ಕ್ಷಮಿಸಿ.